ಪಾಲಿ ಹೌಸ್ 4 ಎಕರೆ ಇದೆ. ಈಗ 1.5 ಎಕರೆ ಕುಕ್ಕುಂಬರ್ ಮಾಡಿದಿರಿ. ಆರ್ಗ್ಯಾನಿಕ್ಕಲ್ಲಿ ಹೋಗೋದ್ರಿಂದ ಏನಾಗುತ್ತಂದರೆ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ. ಎಂಟು ವರ್ಷ ಆಗಿದೆ ಈ ಬೆಳೆಗಳು ಸ್ಟಾರ್ಟ್ ಮಾಡಿ. ಇದುವರೆಗೂ ನಿಮಿಟೋಡ್ ಪ್ರಾಬ್ಲಮ್ ಬಂದಿಲ್ಲ. ಕಂಪ್ನಿಯವ್ರು ರೆಕಮೆಂಡ್ ಮಾಡಿರೋದು ಒಂದು 6 kg ಮಾಡಿದ್ದಾರೆ. ನಾವು 8ರಿಂದ 10 kgವರೆಗೂ ಈಸಿಯಾಗಿ ತೆಗೆದಿದ್ದೀರಿ. ಒಂದು ಎಕರೆಗೆ ಒಂದು 5,500 ಗಿಡ ಬೆಳೆ ಮಾಡಿದ್ರೆ ಒಂದು 55 ಟನ್ ಬರುತ್ತೆ. ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಬೆಳೆಯುವ ಬೆಳೆ, ರೋಗ ಕೀಟ ನಿಯಂತ್ರಣಕ್ಕೂ ಸಾವಯವ ವಿಧಾನ ಬಳಕೆ. ಸಾವಯವ ಪದ್ಧತಿಯಲ್ಲಿ ಖರ್ಚು ಕಡಿಮೆ, ಇಳುವರಿಯೂ ಹೆಚ್ಚು. ಇಂಗ್ಲಿಷ್ ಕುಕುಂಬರ್ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಇಂಗ್ಲಿಷ್ ಕುಕುಂಬರ್ ಅಥವಾ ಯುರೋಪಿಯನ್ ಸೌತೆ ನಮ್ಮಲ್ಲಿ ಬಳಸುತ್ತಿರುವ ಪ್ರಮುಖವಾದ ಎಕ್ಸಾಟಿಕ್ ವೆಜಿಟೇಬಲ್. ಪಾಲಿ ಹೌಸ್ನಲ್ಲಿ ಮಾತ್ರ ಬೆಳೆಯುವ ಇಂಗ್ಲಿಷ್ ಕುಕುಂಬರ್ ಬೆಳೆಯಲ್ಲಿ ರಾಸಾಯನಿಕಗಳ ಬಳಕೆ ಹೆಚ್ಚು. ಆದರೆ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿ ಸಾವಯವ ವಿಧಾನದಲ್ಲೂ ಉತ್ತಮವಾಗಿ ಈ ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಇದೆ. ದೊಡ್ಡಬಳ್ಳಾಪುರದ ರೈತರೊಬ್ಬರು ಹಲವು ವರ್ಷಗಳಿಂದ ಸಾವಯವ ಮತ್ತು ರಾಸಾಯನಿಕ ಎರಡೂ ಪದ್ಧತಿಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಇಂಗ್ಲಿಷ್ ಕುಕುಂಬರ್ ಬೆಳೆದು ಯಶಸ್ವಿಯಾಗಿದ್ದಾರೆ. ಇಂದು ಅವರು ಅಳವಡಿಸಿಕೊಂಡಿರುವ ವಿಧಾನದ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ. ಇಂಗ್ಲಿಷ್ ಕುಕುಂಬರ್ ಅನ್ನ ಸಾಮಾನ್ಯವಾಗಿ ಸಲಾಡ್, ಸ್ಯಾಂಡ್ವಿಚ್ನಲ್ಲಿ ಬಳಸಲಾಗುತ್ತೆ. ಹಾಗಾಗಿ ಸೌತೆಗೆ ಸ್ಟಾರ್ ಹೋಟೆಲ್ಗಳು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇಂಗ್ಲಿಷ್ ಕುಕುಂಬರ್ಗೆ ಬೇಡಿಕೆ ಹೆಚ್ಚಿದಂತೆ ಈ ಬೆಳೆ ಬೆಳೆಯುವವರ ಸಂಖ್ಯೆ ಸಹ ದೊಡ್ಡದಾಗುತ್ತಿದೆ. ಅದರಲ್ಲೂ ನಗರಗಳ ಸುತ್ತಮುತ್ತ ಇರುವ ರೈತರು ಈ ಬೆಳೆಯನ್ನ ಹೆಚ್ಚಾಗಿ ಬೆಳೀತಿದ್ದಾರೆ. ಇನ್ನು ಪಾಲಿ ಹೌಸ್ ಹೊಂದಿರುವವರು ಬೆಳೆ ಪರಿವರ್ತನೆಯ ಭಾಗವಾಗಿಯೂ ಇಂಗ್ಲಿಷ್ ಕುಕುಂಬರ್ ಬೆಳೆಯುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮುಕ್ಕೇನಹಳ್ಳಿಯ ಪ್ರಗತಿಪರ ರೈತರಾದ ಭಾಸ್ಕರ್ ಅವರು ಸಂಪೂರ್ಣವಾಗಿ ಪಾಲಿ ಹೌಸ್ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಒಟ್ಟು 4 ಎಕರೆ ಪಾಲಿ ಹೌಸ್ ಹೊಂದಿದ್ದು ಅದರಲ್ಲಿ ಹಲವು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಪ್ರಸ್ತುತ ಅವರು ಇಂಗ್ಲಿಷ್ ಕುಕುಂಬರ್ ಮತ್ತು ಕ್ಯಾಪ್ಸಿಕಮ್ ಬೆಳೆಯನ್ನ ಬೆಳೀತಿದ್ದಾರೆ. 12-13ರಲ್ಲಿ ಫಸ್ಟ್ ಪಾಲಿ ಹೌಸ್ ಮಾಡಿದ್ರಿ. ಆಗ ಫಸ್ಟ್ ಪಾಲಿ ಹೌಸ್ ಮಾಡಿದಾಗ ತೋಟಗಾರಿಕೆ ಮತ್ತು ಭಾರತೀಯ ಸಂಶೋಧನಾ ಕೇಂದ್ರ IHR ಇಂದ ಮಾಹಿತಿ ತಗೊಂಡು ನಾವು ಪಾಲಿ ಹೌಸ್ ಮಾಡಿ ಕ್ಯಾಪ್ಸಿಕಮ್ ಬೆಳೆದ್ರಿ. ತದನಂತರ ಕುಕುಂಬರ್ ಇಂಗ್ಲಿಷ್ ಕುಕುಂಬರ್ ಮಾಡಿದ್ರೆ. ಈಗ ನಾವು ನಮ್ಮದು ಒಂದು 4 ಎಕರೆ ಇದೆ. 4 ಎಕರೆಯಲ್ಲಿ ಕ್ಯಾಪ್ಸಿಕಮ್, ಲಾಸ್ಟ್ ಟೈಮ್ ಕ್ಯಾಪ್ಸಿಕಮ್ ಇತ್ತು. ಈಗ ಕುಕುಂಬರು 1.5 ಎಕರೆಯಲ್ಲಿ ನಾವು ನಿಂತಿರೋ ಜಾಗದಲ್ಲಿ 1.5 ಎಕರೆಯಲ್ಲಿ ಇಂಗ್ಲಿಷ್ ಕುಕುಂಬರ್ ಮಾಡಿದ್ದೀರಿ. ಈ ಥರ ವೆರೈಟಿ ಬೆಳೆಗಳನ್ನ ಪಾಲಿ ಹೌಸಲ್ಲಿ ಆಗೋಂಥ ಬೆಳೆಗಳನ್ನ ಬೆಳೀತಾ ಇದ್ದೀರಿ. ಈಗ ನಾವು ಪಾಲಿ ಹೌಸ್ 4 ಎಕರೆ ಇದೆ. ಈಗ 1.5 ಎಕರೆ ಕುಕುಂಬರ್ ಮಾಡಿದ್ದೀರಿ. 1 ಎಕರೆ ಕ್ಯಾಪ್ಸಿಕಮ್ ಇದೆ. ಅದು ಬಿಟ್ಟರೆ 1 ಎಕರೆ ಖಾಲಿ ಇದೆ ನೆಕ್ಸ್ಟ್ ಬೆಳೆ ಇಡೋದಕ್ಕೆ. ಅದರಿಂದ ಈಗ ಈ ಸದ್ಯಕ್ಕೆ ಈ ಕುಕುಂಬರ್ ಒಂದು ಪ್ಲಾಟಲ್ಲಿ ನಮಗೆ ರನ್ನಿಂಗ್ ಆಗಿದೆ. ಇತರೆ ಸೌತೆಯಂತೆ ಇಂಗ್ಲಿಷ್ ಕುಕುಂಬರ್ ಅನ್ನ ಓಪನ್ ಫೀಲ್ಡ್ನಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಇಂಗ್ಲಿಷ್ ಕುಕುಂಬರ್ ಅನ್ನ ಪಾಲಿ ಹೌಸ್ ಮತ್ತು ನೆಟ್ ಹೌಸ್ನಲ್ಲಿ ಮಾತ್ರ ಬೆಳೆಯಬಹುದು. ನಿಯಂತ್ರಿತ ವಾತಾವರಣದಲ್ಲಿ ಬೆಳೆಯನ್ನ ಬೆಳೆದಾಗ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಿದೆ. ಸರ್, ಬೇರೆ ಸೌತೆಕಾಯಿ ಬಂದು ಹೊರಗಡೆ ಬೆಳೆಯುವಂಥದ್ದು. ಹೊರಗಡೆ ಬೆಳೆಯುವಂಥ ಸೌತೆಕಾಯಲ್ಲಿ ಏನಾಗುತ್ತಂದರೆ ನಮಗೆ ಈಗ ಬೇಸಿಗೆಯಲ್ಲಿ ನಮಗೆ ಈಲ್ಡ್ ಬರಲ್ಲ. ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದರೆ ಈಲ್ಡ್ ಬರಲ್ಲ. ಮತ್ತು ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಮಾಮೂಲಿ ಸೌತೆಕಾಯಿ ಹೊರಗಡೆ ಜಾಸ್ತಿ ಪ್ರೊಡಕ್ಷನ್ ಬರಲ್ಲ. ಆದರೆ ಇದರಲ್ಲಿ 35 ದಿವಸಕ್ಕೆ ನಾವು ಪ್ಲಾಂಟಿಂಗ್ ಮಾಡಿ 35ರಿಂದ 40 ದಿವಸಕ್ಕೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಇದು ಬೇರೆ ಸೌತೆಕಾಯಿ ಗಿಡದಲ್ಲಿ 3 ದಿವಸಕ್ಕೊಂದು ಸತಿ ಹಾರ್ವೆಸ್ಟ್ ಮಾಡಬೇಕು. ಆದರೆ ಇಂಗ್ಲೀಷ್ ಸೌತೆಕಾಯಲ್ಲಿ ಏನಾಗುತ್ತೆ ಅಂದರೆ ದಿನ ಹಾರ್ವೆಸ್ಟ್ ಮಾಡಬೇಕು. ಇದರಲ್ಲಿ 1 ಎಕರೆ ಬಯಲಿಗೆ ಬಂದು 6,000 ಗಿಡ ಬೀಳುತ್ತೆ ಫಸ್ಟೇ ನಮಗೆ. 1 ಎಕರೆಯಲ್ಲಿ 5,500 ಸೌತೆ ಸಸಿ ನಾಟಿ. ಇಂಗ್ಲಿಷ್ ಕುಕುಂಬರ್ ಚೆನ್ನಾಗಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ಇನ್ನು ಈ ಬೆಳೆ ಬಿಸಿಲು ಹೆಚ್ಚಿದ್ದಷ್ಟು ಉತ್ತಮವಾಗಿ ಬರುತ್ತೆ ಮತ್ತು ಹೆಚ್ಚಿನ ಇಳುವರಿ ಕೊಡುತ್ತೆ. 1 ಎಕರೆಗೆ 6,000 ಸಸಿ ನಾಟಿ ಮಾಡಬಹುದು. ಆದರೆ ಗಿಡಗಳ ನಡುವೆ ಅಂತರ ಹೆಚ್ಚಿಸಿ ಎಲ್ಲಾ ಗಿಡಗಳಿಗೂ ಸೂಕ್ತ ಪ್ರಮಾಣದಲ್ಲಿ ಬಿಸಿಲು ಬೀಳುವಂತೆ ಮಾಡಲು 5,500 ಗಿಡ ನಾಟಿ ಮಾಡುತ್ತಿದ್ದೇವೆ. ಇದರಿಂದ ಇಳುವರಿ ಹೆಚ್ಚುತ್ತೆ. ಒಂದು ಸಾಲಿನಿಂದ ಸಾಲಿಗೆ 5.5 ಅಡಿ ಮತ್ತು ಗಿಡ
ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ನೀಡಿ ಸಸಿ ನಾಟಿ ಮಾಡಿದ್ದೇವೆ ಅಂತಾರೆ ಭಾಸ್ಕರ್ ಅವರು. ಈಗ ನಾವು ಇಂಗ್ಲೀಷ್ ಕುಕುಂಬರ್ ಪ್ಲಾಂಟಿಂಗ್ ಉಣ್ಬೇಕಾದ್ರೆ ಫಸ್ಟು ಭೂಮಿ ಎಲ್ಲ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ ಬೆಡ್ ಪ್ರಿಪ್ರೇಷನ್ ಮಾಡ್ಕೊಂತೀವಿ. ಬೆಡ್ಗೆ ಎರೆಹುಳ ಗೊಬ್ಬರ ಹಾಕ್ತೀರಿ ಮತ್ತು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಮೈಕ್ರೋನ್ಯೂಟ್ರಿಯನ್ಸ್ ಹಾಕ್ತೀರಿ ಮತ್ತು ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲ ರೀತಿಯ ಒಂದು ಮೈಕ್ರೋನ್ಯೂಟ್ರಿಯನ್ಸ್ ಬ್ಯಾಗ್ ಬರ್ತದೆ, ಅದರಲ್ಲಿ ಅದನ್ನು ಯೂಸ್ ಮಾಡ್ತೀರಿ. ಅದನ್ನೆಲ್ಲ ಯೂಸ್ ಮಾಡಿ ಲೈಟಾಗಿ ಬೆಡ್ ಮಾಡ್ಕೊಂತೀರಿ. ಒಂದು ಅರ್ಧ ಅಡಿಯಷ್ಟು ಬೆಡ್ ಮಾಡ್ತೀರಿ. 1 ಎಕರೆಗೆ ಒಂದು 6,000 ಗಿಡ ಬೀಳುತ್ತೆ. ಆದರೆ ನಾವು ಏನು ಮಾಡ್ತೀರಿ ಅಂದ್ರೆ ಸ್ವಲ್ಪ ಫೇಸಿಂಗ್ ಸ್ವಲ್ಪ ಜಾಸ್ತಿ ಕೊಡೋದ್ರಿಂದ ಒಂದು 5,500 ಗಿಡ ಪ್ಲಾಂಟಿಂಗ್ ಮಾಡ್ತೀರಿ. ಯಾಕಂದರೆ ಕುಕುಂಬರ್ಗೆ ಬೆಳಕು ಜಾಸ್ತಿ ಬಿದ್ದಂಗೆಲ್ಲ ಈಲ್ಡ್ ಜಾಸ್ತಿ ಬರುತ್ತೆ ಅಂತ ಸ್ವಲ್ಪ ಒಂದು 500ರಿಂದ 1,000 ಗಿಡ ಕಮ್ಮಿ ಮಾಡ್ಕೊಂತೀರಿ ನಾವು. ಅದೇ ರೀತಿ ನಾವು ಪ್ಲಾಂಟಿಂಗ್ ಮಾಡ್ತಿದ್ದಂಗೆ ಇದಕ್ಕೆ ಇಲಿ ಕಾಟ ತುಂಬ ಇರೋದ್ರಿಂದ, ಇಲಿಗಳು ತಿನ್ನೋದ್ರಿಂದ ಬೀಜ ಉಣಿ ಅದಕ್ಕೆ ಮೇಲೆ ಗ್ಲಾಸ್ಗೆ 2 ಹೋಲ್ ಇಟ್ಬಿಟ್ಟು ಗ್ಲಾಸ್ನ ಮುಚ್ತೀರಿ. ಅದು ಮುಚ್ಚಿದಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಹೀಟು ಜರ್ಮಿನೇಷನ್ ಆಗುತ್ತೆ. ಆಗ ನಮಗೆ ಮೊಳಕೆನೂ ಚೆನ್ನಾಗಿರುತ್ತೆ, ನಮ್ಗೆ ಇಲಿ ಕಾಟನೂ ಕಮ್ಮಿ ಆಗುತ್ತೆ, ಗಿಡದ ಮಾಟಾಲ್ಟಿನೂ ಕಮ್ಮಿ ಆಗುತ್ತೆ. ಈಗ ನಾವು ಆ್ಯಕ್ಚುಲಿ ಪಾಲಿ ಹೌಸಲ್ಲಿ ಮಾಡೋದ್ರಿಂದ ಒಂದು ಟ್ರಸ್ ಅಂತ ಬರ್ತದೆ. ಟ್ರಸ್ಸಿಂದ ಟ್ರಸ್ಗೆ 8 ಮೀಟ್ರ್ ಇರ್ತದೆ. 8 ಮೀಟ್ರಲ್ಲಿ ನಾವು 5 ಬೆಡ್ ಮಾಡ್ಕೊಂತೀರಿ. 5 ಬೆಡ್ಡು ಅಂದರೆ ಸಾಲಿಂದ ಸಾಲಿಗೆ 5.5 ಅಡಿ ಇರುತ್ತೆ. ಒಂದು ಗಿಡದಿಂದ ಒಂದು ಸಾಲಿಗೆ, ಗಿಡದಿಂದ ಗಿಡಕ್ಕೆ 1.25 ಅಡಿ ಮಾಡ್ಕೊಂತೀರಿ. 60ರಿಂದ 70ರಷ್ಟು ಸಾವಯವ ಪದ್ಧತಿ ಬಳಕೆ. ಇಂಗ್ಲಿಷ್ ಕುಕುಂಬರನ್ನ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಸಾವಯವ ಮತ್ತು ರಾಸಾಯನಿಕ ವಿಧಾನ ಎರಡನ್ನೂ ಬಳಸಿ ವ್ಯವಸಾಯ ಮಾಡುತ್ತಿದ್ದೇವೆ. 60ರಿಂದ 70ರಷ್ಟು ಸಾವಯವ ಪದ್ಧತಿ ಬಳಸುತ್ತಿದ್ದೇವೆ ಮತ್ತು ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಪೆಸ್ಟಿಸೈಡ್ ಬಳಸುತ್ತಿದ್ದೇವೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತಿಲ್ಲ. ಜೊತೆಗೆ ಸಾವಯವ ವಿಧಾನದಲ್ಲಿ ಈ ಬೆಳೆ ಬೆಳೆಯುವುದರಿಂದ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಿದ್ದು ರೋಗ ಮತ್ತು ಕೀಟ ನಿಯಂತ್ರಣ ಸುಲಭವಾಗುತ್ತೆ ಅನ್ನೋದು ಭಾಸ್ಕರ್ ಅವರ ಅಭಿಪ್ರಾಯ. ಆರ್ಗ್ಯಾನಿಕಲ್ ಅಂದರೆ ಪೂರ್ತಿ ಆರ್ಗ್ಯಾನಿಕಲ್ಲಿ ಬೆಳೆಯೋದಕ್ಕೆ ನಮ್ಮಿಂದ ಆಗಲ್ಲ. ಯಾಕಂದರೆ ಒಂದು ಸತಿ ನಾನು ಪೂರ್ತಿ ಆರ್ಗ್ಯಾನಿಕಲ್ಲಿ ಮಾಡೋಕ್ಕೋಗಿ ಅದು ತುಂಬ ಪ್ರಾಬ್ಲಮ್ ಆಯಿತು. ಆಗೇನಾಯಿತು ಅಂದರೆ IHR ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ IPM ಅಂದರೆ ಆರ್ಗ್ಯಾನಿಕ್ಕು ಕೆಮಿಕಲ್ಲು. ಯಾಕಂದರೆ ಕೆಮಿಕಲ್ಲೇ ಕೊಟ್ಕೊಂಡು ಹೋದರೆ ಭೂಮಿ ಉಳಿಯಲ್ಲ. ಯಾಕೆಂದರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಏನು ಎಜುಕೇಷನ್ ಕೊಟ್ಟೋಗ್ತಿರೋ ಹಾಗೆ ಭೂಮಿನೂ ಬಿಟ್ಟು ಹೋಗಬೇಕು ಅಂತ ಒಂದು ಪರಿಕಲ್ಪನೆಯಲ್ಲಿ ಇಟ್ಕೊಂಡು ನಾನು ವ್ಯವಸಾಯ ಮಾಡ್ತಿದ್ದೀನಿ. ಆರ್ಗ್ಯಾನಿಕಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಈಗ ನಮ್ಮ ಭೂಮಿಯಲ್ಲಿ ಕಾರ್ಬನ್ ಇಲ್ಲ ಅಂದರೆ ಭೂಮಿ ಯಾವುದೇ ಕಾರಣಕ್ಕೂ ಹಾಳಾಗ್ತದೆ, ಬೆಳೆಗೆ ಏನೂ ಅಪ್ಟೇಕ್ ಆಗಲ್ಲ. ಆದ್ದರಿಂದ ನಾವು ಆರ್ಗ್ಯಾನಿಕ್ಕನ್ನು ಯೂಸ್ ಮಾಡ್ತಿದ್ದೀನಿ. ಯಾವತ್ತೇ ಆಗಲಿ ನಮ್ಮ ಕಾಲು ಸೌಡು ಗಟ್ಟಿಗಿದ್ದರೆ ನಾವು ಓಡಾಡೋದಕ್ಕೆ ಬಲವಾದಗಿದ್ದರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಹಾಗೆ ಗಿಡಕ್ಕೂ ಅಷ್ಟೇ, ಫಸ್ಟ್ ಬೇರು ಅದ್ರ ಸ್ಟೆಮ್ಮು ಸ್ಟ್ರಾಂಗ್ ಆದಾಗ ಆ ಎಲೆ ಫುಡ್ ತೊಗೊಳೋ ಅಂಥದ್ದೆಲ್ಲ ಬೇರಿಂದ ತೊಗೊಳೋದ್ರಿಂದ ಬೇರು ಸ್ಟ್ರಾಂಗ್ ಆದಾಗ ಗಿಡಕ್ಕೆ ತಾನೇ ರೆಸಿಸ್ಟೆನ್ಸ್ ಬರುತ್ತೆ. ಆಗ ನಮಗೆ ಪೆಸ್ಟ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟ್ ತುಂಬ ಈಸಿ ಆಗುತ್ತೆ. ಅದರಿಂದ ಆರ್ಗ್ಯಾನಿಕಲ್ಲಿ ತುಂಬ ಬೆನಿಫಿಟ್ ಇದೆ. ಭಾಸ್ಕರ್ ಅವರು ಸಾವಯವ ವಿಧಾನ ಮತ್ತು ರಾಸಾಯನಿಕ ವಿಧಾನಗಳನ್ನು ಸೂಕ್ತವಾಗಿ ಬಳಸಿಕೊಂಡು ಇಂಗ್ಲಿಷ್ ಕುಕುಂಬರ್ ಬೆಳೀತಾ ಇದ್ದಾರೆ. ಅವರು ಸಾವಯವ ವಿಧಾನದಲ್ಲಿ ಯಾವೆಲ್ಲ ಗೊಬ್ಬರ ಅಥವಾ ಪೋಷಕಾಂಶ ಮಿಶ್ರಣಗಳನ್ನು ತಯಾರಿಸಿ ಬಳಸ್ತಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಭಾಸ್ಕರ್ ಅವರು ಮುಕ್ಕಾಲು ಪಾಲು ಸಾವಯವ ವಿಧಾನ ಬಳಸಿದ್ರೆ ಕಾಲು ಭಾಗ ರಾಸಾಯನಿಕ ಪದ್ಧತಿ ಬಳಸುತ್ತಿದ್ದಾರೆ. ಇವರು ಭೂಮಿ ಸಿದ್ಧತೆ ಮಾಡುವಾಗಲೇ ಸಾವಯವ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀಡುತ್ತಾರೆ. ಜೊತೆಗೆ ಸಸಿ ಬೆಳವಣಿಗೆ ಹೊಂದಿದಂತೆ ಹಂತ ಹಂತವಾಗಿ ಜೀವಾಮೃತ, ವೇಸ್ಟ್ ಡಿಕಂಪೋಸರ್, ಗೋ ಕೃಪಾಮೃತವನ್ನ ನೀಡುತ್ತಾರೆ. ಸರ್, ಈಗ ನಾವು ಆರ್ಗ್ಯಾನಿಕ್ಕಲ್ಲಿ ಮೇಜರಾಗಿ ಫಸ್ಟು ವರ್ಮಿ ಕಂಪೋಸ್ಟ್, ಕೊಟ್ಟಿಗೆ ಗೊಬ್ಬರ ಹಾಕ್ತೀರಿ. ಆ ನಂತರ ಬೆಡ್ ಮಾಡಬೇಕಾದ್ರೆ, ಪ್ಲಾಂಟಿಂಗ್ ಮಾಡಬೇಕಾದ್ರೆ ವರ್ಮಿ ಕಂಪೋಸ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನೈಟ್ರೋಜನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ವರ್ಮಿ ಕಂಪೋಸ್ಟಲ್ಲಿ ಏನಾಗುತ್ತೆ ಅಂದರೆ ಎರೆಹುಳ ತಿಂದು ಅದು ಚೆನ್ನಾಗಿ ಅದು ಇಕ್ಕೆ ಹಾಕಿದಾಗ ಅದು ಗೊಬ್ಬರ ಆಗುತ್ತೆ. ಆ ಗೊಬ್ಬರ ನಮಗೆ ತುಂಬ ಫಲವತ್ತತೆ ಇರ್ತದೆ. ಯಾಕಂದರೆ ನಮ್ಮ ಈಗ ಪಾಲಿ ಹೌಸಲ್ಲಿ ಮಾಡೋದ್ರಿಂದ ನಿಮಿಟೋಡು ಇವೆಲ್ಲ ಜಾಸ್ತಿ ಇರೋದ್ರಿಂದ ವರ್ಮಿ ಕಂಪೋಸ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತಂತೆ ಎರೆಹುಳಲ್ಲಿ ಬರೋಂಥ ಅದು ಯೂರಿನ್ ಪಾಸ್ ಮಾಡೋಂಥ ಅದರಲ್ಲಿ ಒಂದು ಆಸಿಡ್ ಥರ ಬರುತ್ತೆ. ಅದು ನಮಗೆ ಬೇಡದ ಒಂದು ಫಂಗಸ್ನ ಗಿಡಕ್ಕೆ ಎಫೆಕ್ಟ್ ಆಗೋಂಥ ಫಂಗಸ್ಸು ಸತ್ತೋಗ್ತವೆ. ಆದ್ದರಿಂದ ನಮಗೆ ಎರೆಹುಳ ಗೊಬ್ಬರದಲ್ಲಿ ಒಂದು ಇದಾಗುತ್ತೆ. ಅದೇ ರೀತಿ ಎರೆಜಲ ಬರುತ್ತೆ. ಎರೆಜಲದಲ್ಲಿ ಏನಾಗುತ್ತೆ ಅಂದರೆ ರಿಚ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದರ ಕಾಯಿ, ಹೂವು, ಪಿಂದೆ, ಸುಳಿ ಎಲ್ಲ ಎಲೆ ಗ್ರೀನ್ನೆಸ್ಸು ಇದು ಬರುತ್ತೆ. ಅದೇ ರೀತಿ ನಾವು ಜೀವಾಮೃತ ಮಾಡ್ತೀರಿ.
ಜೀವಾಮೃತದಲ್ಲೂ ತುಂಬ ಅನುಕೂಲ ಇದೆ. ಜೀವಾಮೃತ 15 ದಿವ್ಸಕ್ಕೊಂದ್ಸತಿ ಡ್ರಂಚಿಂಗ್ ಮಾಡ್ತೀರಿ, ಇಲ್ಲ ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡಿ ಡ್ರಿಪ್ ಮುಖಾಂತರ ಕೊಡ್ತೀರಿ. ಅದೇ ರೀತಿ ವೇಸ್ಟಿ ಕಂಪೋಸರ್ ಕೊಡ್ತಿದ್ದೀರಿ. ವೇಸ್ಟಿ ಕಂಪೋಸರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಭೂಮಿಯಲ್ಲಿ ಏನಾದರೂ ಡಿಕಂಪೋಸರ್ ಆಗದಿರಾ ಅಂತ ಒಂದು ಇದಿದ್ದು ಭೂಮಿ ಅತಿಯಾಗಿ ಗಟ್ಟಿಯಾದಾಗ ಡಿಕಂಪೋಸ್ ಕೊಟ್ಟಾಗ ಸಡಿಲ ಕೊಡ್ತದೆ. ಸಡಿಲ ಕೊಟ್ಟಾಗ ಏನಾಗ್ತದೆ ಅಂದರೆ ರೂಟ್ ಆಟೋಮೆಟಿಕಾಗಿ ಚೆನ್ನಾಗಿ ಹೋಗುತ್ತೆ. ಗೋಕುಪ್ರಾಮೃತದಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಾವು ಇರೋಂಥ ಭೂಮಿಯಲ್ಲಿ ಇರೋಂಥ ಜೀವಾಣುಗಳನ್ನ ಸಾಯಿಸ್ಬಿಟ್ಟಿದ್ದೀರಿ. ಆ ಜೀವಾಣುಗಳನ್ನ ಈಗ ನಾವು ಮಾರ್ಕೆಟಿಂದ ಕೊಂಡ್ಕೊಂಬಂದು ಅದನ್ನು ಉತ್ಪತ್ತಿ ಮಾಡಿ, ಅದೇ ರೀತಿ ಗೋಕುಪಾಮೃತ ಈಗ ನಮ್ಮಲ್ಲಿ ಎಲ್ಲ ಕಡೆಯೂ ಸಿಗ್ತಾಯಿದೆ, ಫ್ರೀ ಕಲ್ಚರ್ ಸಿಗುತ್ತೆ. ಅದನ್ನು ತೊಗೊಂಬಂದು ನಾವು ರೆಡಿ ಮಾಡಿ ಭೂಮಿಗೆ ಬಿಡೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ. ನಮಗೆ ಕೆಮಿಕಲ್ಲು ಬಳಸೋ ಅಂಥ ಒಂದು ಇದು ಕಮ್ಮಿ ಆಗ್ತದೆ, ಪರ್ಸೆಂಟೇಜ್ ಕಮ್ಮಿ ಆಗ್ತದೆ. ನಾವು ಕೆಮಿಕಲ್ ಬೇರೆದು 10 kg ಬಳಸೋದು ಆಗ 3 kg ಬಳಸ್ಕೊಂಡ್ರೆ ಸಾಕು, ಅದು ನಮಗೆ ವರ್ಕ್ ಆಗ್ತಿದೆ. ಸಾವಯವ ಗೊಬ್ಬರವನ್ನ ಜೊತೆಯಲ್ಲೇ ಇವರು ಅಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನ ಬೆಳೆಗೆ ನೀಡುತ್ತಿದ್ದಾರೆ. ಸಂಪೂರ್ಣ ರಾಸಾಯನಿಕ ಪದ್ಧತಿಗೆ ಹೋಲಿಸಿದ್ರೆ ಇವರು ನೀಡುತ್ತಿರುವ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ. ನಾವು ಇದಕ್ಕೆ ಮಾಮೂಲಿ ಇನ್ನು ವಾಟರ್ ಸಾಲ್ಯುಬಲ್ ಸ್ವಲ್ಪ ಕೊಡ್ತೀರಿ. ಅದೇ ರೀತಿ ಒಂದು ಕಂಪ್ನಿದು ಆರ್ಗ್ಯಾನಿಕ್ದು ಒಂದು ಮೆನ್ಯೂರ್ಸ್ ಇದೆ, DNP ಅಂತ, ಕ್ರಿಯಾಜಿನ್ ಅಂದ್ಬಿಟ್ಟು ಅವ್ರದ್ದು, ಅದನ್ನು ಯೂಸ್ ಮಾಡ್ತೀರಿ. ಆಮೇಲೆ 19 ಮಾಮೂಲಿ SOP, MKP ಇದೆಲ್ಲ ಸ್ವಲ್ಪ, ಯಾಕಂದರೆ ಪೂರ್ತಿ ಆರ್ಗ್ಯಾನಿಕ್ಕಾಗಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಅದನ್ನು ಯೂಸ್ ಮಾಡ್ತೀರಿ. ಅದು 1000 ರೂಪಾಯಿಗೆ ಕೆಮಿಕಲ್ ಯೂಸ್ ಮಾಡೋದನ್ನ ಒಂದು 300 ರೂಪಾಯಿಗೆ ಯೂಸ್ ಮಾಡ್ತೀರಿ, ಇನ್ನು 700 ರೂಪಾಯಿ ಸೇವ್ ಮಾಡ್ತೀರಿ ನಾವು. ಇಂಗ್ಲಿಷ್ ಸೌತೆಯಲ್ಲಿ ಹೂವಿನ ಪ್ರಮಾಣವನ್ನ ಹೆಚ್ಚಿಸಲು ಫ್ಲವರ್ ಬೂಸ್ಟರ್ ಬಳಸುತ್ತಾರೆ. ಮಾರ್ಕೆಟ್ನಿಂದ ಫ್ಲವರ್ ಬೂಸ್ಟರ್ ತಂದು ಬಳಸುವುದಕ್ಕಿಂತ ನಾವೇ ಸಾವಯವ ವಿಧಾನದಲ್ಲಿ ಫ್ಲವರ್ ಬೂಸ್ಟರ್ ತಯಾರಿಸಬಹುದು. ಇದನ್ನ ತಯಾರಿಸಿ ಡ್ರಿಪ್ ಮೂಲಕ ಅಥವಾ ಸ್ಪ್ರೇ ಮಾಡುವುದರಿಂದ ಹೂವಿನ ಸಂಖ್ಯೆ ಹೆಚ್ಚುತ್ತೆ. ಈಗ ನಾವು ಫ್ಲವರ್ ಬೂಸ್ಟರು ಅಂತ ನಾವು ಮಾರ್ಕೆಟಲ್ಲಿ ಹೋದರೆ ಕೆಮಿಕಲ್ ಸಿಗುತ್ತೆ, ಆಗೇನು ಮಾಡ್ತೀರಿ ಅದನ್ನ ತಂದು ನಾವು ಯೂಸ್ ಮಾಡ್ತೀರಿ. ಅದ್ರ ಬದಲಾಗಿ ನಾನು ಆರ್ಗ್ಯಾನಿಕಲ್ಲಿ ತಿಳ್ಕೊಂಡಿದ್ದ ಪದ್ಧತಿಯಲ್ಲಿ ಒಂದು ಏನು ರೋಸು, ಮಲ್ಲಿಗೆ, ಸೇವಂತಿಗೆ, ಸುಗಂಧರಾಜ, ಕಾಕಡ, ಈ ಥರ ಗಮಲು ಬರುವಂಥ ಹೂಗಳು, ಸ್ಮೆಲ್ ಬರೋವಂಥ ಹೂಗಳನ್ನ ಯಾವುದೇ 5 ಥರದಿಂದ 6 ಥರ ಹೂವನ್ನು ಒಂದು 30 kg ಹೂವನ್ನು ತೊಗೊಂಬಂದು, ಅದು ಯಾವ ಟೈಮಲ್ಲಿ ತರಬೇಕು ಅಂದರೆ ನಮಗೆ ಮಾರ್ಕೆಟಲ್ಲಿ ತೀರಾ ಕಮ್ಮಿ ಇರಬೇಕು. ಜಾಸ್ತಿ ರೇಟ್ ತಂದಾಗ ಹಾಕಿದ್ರೆ ನಮಗೆ ಲಾಸ್ ಆಗುತ್ತೆ ಅದು. ಅದರಿಂದ ಕಮ್ಮಿ ಇರೋ ರೇಟಲ್ಲಿ, ಯಾಕಂದರೆ ಹೂದ್ದು ಆಷಾಢ ಸೀಸನ್ನು ಈ ಸೀಸನ್ ಎಲ್ಲ ತುಂಬ ಕಮ್ಮಿ ಆಗಿಬಿಡ್ತದೆ. ಆವಾಗ ತಗೊಂಬಂದು 5 ಥರ ಹೂವನ್ನು 40 ದಿವಸ ಒಂದು ಡ್ರಮ್ಮಲ್ಲಿ ಹಾಕಬೇಕು. ಅದಕ್ಕೆ 10 ಲೀಟ್ರು ವೇಸ್ಟಿ ಕಂಪೋಸರ್ ಹಾಕಬೇಕು, 10 ಲೀಟ್ರು ಗಂಜಲ ಹಾಕಬೇಕು, 5 ಲೀಟ್ರು ಕಬ್ಬಿನ ಹಾಲು ಹಾಕಬೇಕು. ಕಬ್ಬಿನ ಹಾಲು ಹಾಕಿ ಇದನ್ನು ನಾವು ಕೊಳೆಯರ್ಗೆ ಬಿಡಬೇಕು. ದಿನ ಹ್ಯಾಂಟಿ ಕ್ಲಾಕ್ ಥರ ತಿರುಗಿಸ್ತಿರ್ಬೇಕು 2 ಟೈಮು, ಬೆಳಗ್ಗೆ ಸಾಯಂಕಾಲ. ಅದು ಚೆನ್ನಾಗಿ ಕೊಳೆತು ಮಾಗುತ್ತೆ 45 ದಿವಸ ಆದಮೇಲೆ. 45 ದಿವಸ ಆದಮೇಲೆ ನಾವು ಡ್ರಿಪ್ ಮುಖಾಂತರನ 1 ಎಕರೆಗೆ 5 ಲೀಟ್ರ್ ಬಿಡ್ಬೋದು, ಇಲ್ಲ ಸ್ಪ್ರೇ ಆದರೆ 10 ml, 1 ಲೀಟ್ರಿಗೆ 10 ml ಹಂಗೆ ಸ್ಪ್ರೇ ಮಾಡಿದ್ರೆ ನಾವು ಏನು ಹೊರಗಡೆಯಿಂದ ತಂದು ಫ್ಲವರ್ ಬೂಸ್ಟ್ ಅಂತ ಹೊಡಿತೀರೋ ಅದನ್ನು ಆ ಸ್ಮೆಲ್ಲು ಆ ಹೂವು ಬಾಗಿರೋದ್ರಿಂದ ಗಿಡಕ್ಕೆ ಹೊಡಿತಿದೆ ಅಂದರೆ ಅದು ಅದರ ಜೆನೆಟಿಕ್ನ ಟ್ರಿಗರ್ ಮಾಡ್ತದೆ. ಟ್ರಿಗರ್ ಮಾಡ್ತಿದ್ದಂಗೆ ಆಟೋಮೆಟಿಕಾಗಿ ಫ್ಲವರ್ ಓಪನ್ ಆಗಿ ನಮಗೆ ಅತಿ ಹೆಚ್ಚಾದ ಹೂಗಳು ಬರೋತ್ತದು. ಹೂವು ಬಂದಮೇಲೆ ಕಾಯಿ ಆಟೋಮೆಟಿಕಾಗಿ ಕಾಯಿ ಸೆಟ್ ಆಗ್ತದೆ. ನಾರ್ಮಲಿ ಈಗ ನಮ್ಮ ಪ್ಲಾಟಲ್ಲಿ ಈಗ ಒಂದು 5,500 ಗಿಡ, ನಾನೀಗ 1.5 ಎಕರೆ ಮಾಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು. ಒಂದು 7,000 ರಿಂದ 8,000 ಗಿಡ ಪ್ಲಾಂಟಿಂಗ್ ಮಾಡಿದ್ದೀನಿ. 8,000 ಗಿಡಕ್ಕೆ ಮಿನಿಮಮ್ ಏನಿಲ್ಲ, ನಾವು ಅರ್ಧ kg ತೊಗೊಂಡ್ರು 4 ಟನ್ ಜಾಸ್ತಿ ಆಗುತ್ತೆ. ಈಗಿನ ರೇಟಲ್ಲಿ 4 ಟನ್ ಜಾಸ್ತಿ ಬಂದರೂ ನಮಗೆ 60,000 ರೂಪಾಯಿ ಜಾಸ್ತಿ ಆಗುತ್ತೆ. ಇನ್ಸ್ಟಲ್ ಸ್ಟೇಜ್ ಖರ್ಚು ಏನು ಮಾಡಿದ್ರು ಅದು ನಮಗೆ ಅದನ್ನು ಬಳಸೋದ್ರಿಂದ ಬೆನಿಫಿಟ್ ಆಗ್ತಿದೆ ಅಂತ ನಾನು ಹೇಳ್ತೀನಿ. 4,000 ರೂಪಾಯಿ ಖರ್ಚಾಗುತ್ತೆ. ಏನು ಎರೆಹುಳ ಗೊಬ್ಬರದ ಬಿಟ್ಟು ಬೇರೆ ಇದ್ರದ್ದು ಫ್ಲವರ್ ಬೂಸ್ಟ್ರದ್ದು ಇದ್ರದ್ದೆಲ್ಲ ಸೇರಿ ಒಂದು 4,000 ಖರ್ಚಾಗುತ್ತೆ. 4,000ಕ್ಕೆ ನಾವು 60,000 ತಗೊಳೋದು ದೊಡ್ಡ ಅಮೌಂಟೇ ಅಲ್ವಾ. 8 ವರ್ಷದಿಂದ ನೆಮಟೋಡ್ ಸಮಸ್ಯೆ ಕಾಡುತ್ತಿಲ್ಲ. ಇಂಗ್ಲಿಷ್ ಕುಕುಂಬರ್ಗೆ ಥ್ರಿಪ್ಸ್, ಮೈಟ್ಸ್, ಲೀಫ್ ಮೈನರ್ ಮತ್ತು ರಂಗೋಲಿ ಹುಳುವಿನ ಬಾಧೆ ಹೆಚ್ಚಿರುತ್ತೆ. ಇವುಗಳ ಹತೋಟಿಗಾಗಿ ನಾವು ಸಾವಯವ ವಿಧಾನವನ್ನೇ ಬಳಸುತ್ತಿದ್ದೇವೆ. ಇದರಿಂದ ಪೆಸ್ಟ್ ಮ್ಯಾನೇಜ್ಮೆಂಟ್ ಸುಲಭವಾಗುತ್ತೆ. ಜೊತೆಗೆ ಶಿಲೀಂಧ್ರದ ಸಮಸ್ಯೆ ಕಂಡು ಬಂದಾಗಲೂ ಸಾವಯವ ವಿಧಾನದಲ್ಲೇ ಅದರ ನಿರ್ವಹಣೆ ಮಾಡುತ್ತೇವೆ. ಆರಂಭದಿಂದಲೂ ಸಾವಯವ ವಿಧಾನ ಅನುಸರಿಸಿದ್ರೆ ಉತ್ತಮ. ರೋಗ ಮತ್ತು ಕೀಟಬಾಧೆ ತೀವ್ರವಾದಾಗ ಮಾತ್ರ 1-2 ಬಾರಿ ಪೆಸ್ಟಿಸೈಡ್ ಸ್ಪ್ರೇ ಮಾಡುತ್ತೇವೆ. ನೆಮಟೋಡ್ ಹತೋಟಿಗೆ ಸಾವಯವ ವಿಧಾನವನ್ನ ಬಳಸುತ್ತಿರೋದ್ರಿಂದ ನೆಮಟೋಡ್ ಸಮಸ್ಯೆ ಕಂಡು ಬಂದಿಲ್ಲ. 8 ವರ್ಷದಿಂದ ನೆಮಟೋಡ್ ಸಮಸ್ಯೆ ಕಂಡು ಬಂದಿಲ್ಲ ಅನ್ನೋದು ಭಾಸ್ಕರ್ ಅವರ ಅಭಿಪ್ರಾಯ. ಸರ್, ಕುಕ್ಕುಂಬರ್ಗೆ ಬಂದು ಟ್ರಿಪ್ಸ್ ಬರುತ್ತೆ, ಮೇಜರು ಮೈಟ್ಸ್ ಬೇರೆ, ತಿರ್ಗಿ ಆಮೇಲೆ ಲೀಫ್ ಮೈನರು, ತಿರ್ಗಿ ಆಮೇಲೆ ರಂಗೋಲಿ ಹುಳ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಈಗ ಪ್ರಿಕಾಷನರಿ ಏನು ಮಾಡ್ತೀನಿ ಅಂದರೆ ವರ್ಮಿ ವಾಶ್ನ ಯೂಸ್ ಮಾಡ್ತೀನಿ. ವರ್ಮಿ ವಾಶ್ ಯೂಸ್ ಮಾಡೋದ್ರಿಂದ
ನನಗೆ ರಂಗೋಲಿ ಬೀಳಲ್ಲ ಮತ್ತು ಮೈಟ್ಸ್ ಬೀಳಲ್ಲ. ಈ ತಿರ್ಗಿ ಆಮೇಲೆ ಟ್ರಿಪ್ಸು ಸಾಯುತ್ತೆ, ಟ್ರಿಪ್ಸ್ ಮೊಟ್ಟೆ ಸಾಯುತ್ತೆ ಅದು. ಯಾಕಂದರೆ ನಮ್ಗೆ ವರ್ಮಿ ವಾಶ್ ಬಂದು 100-150 ರೂಪಾಯಿಗೆ ಸಿಗುತ್ತೆ ಲೀಟ್ರು. ಅದನ್ನು 1 ಲೀಟ್ರಿಗೆ 10 ml ವರ್ಮಿ ವಾಶು, 5 ml ಗಂಜಲ ಹಾಕಿ ಯೂಸ್ ಮಾಡ್ತೀರಿ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಅದೇ ರೀತಿ ಇನ್ನು ಫಂಗಸ್ಸು ಏನಾದರೂ ಪ್ರಾಬ್ಲಮ್ ಆದರೆ ಮೊಸರು, ಹುಳಿ ಮೊಸರನ್ನ 40 ದಿವಸ ಒಂದು ತಾಮ್ರದ ಪಾತ್ರೆಯಲ್ಲಿ ನೆನೆ ಹಾಕಿ ಅದನ್ನು ಅರಿಶಿನ 1/2 ಗ್ರಾಮ್ ಹಾಕಿ ಅದನ್ನು ಯೂಸ್ ಮಾಡ್ತೀರಿ. ಆವಾಗ ಏನಾಗುತ್ತೆ, ಪೌಡ್ರಿ ಬರಲ್ಲ, ನಮಗೆ ಡೋನಿ ಬೀಳಲ್ಲ. ಈ ರೀತಿ ಯೂಸ್ ಮಾಡೋದ್ರಿಂದ ನಮಗೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಸುಲಭ ಆಗ್ತಿರ್ತದೆ. ಕೆಳ ಹಂತದಿಂದನೇ ಅದು ನಾಟಿ ಮಾಡಿ 3 ಎಲೆ ಬರ್ತಾ ಇದ್ದಂಗಿಂತಂದೇ ನಾವು ಆರ್ಗ್ಯಾನಿಕ್ಕಲ್ಲಿ ಸ್ಪ್ರೇ ಮಾಡ್ಕೊಂಡು ಹೋಗ್ತಿದ್ರೆ ಬರಲ್ಲ. ಅದೇ ನಾವು ದೊಡ್ಡದಾದ್ಮೇಲೆ ಫೈನಲ್ ಸ್ಟೇಜಾಗಿ ಮಾಡೋಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಆರ್ಗ್ಯಾನಿಕ್ಕಲ್ಲಿ ಕಂಟ್ರೋಲ್ ಬರಲ್ಲ. ಬಿಗಿನಿಂಗಿಂದನೇ ನಾವು ಗಿಡಕ್ಕೆ ಬರ್ದಿರೋನೇ ನೋಡ್ಕೊಂತಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಬರಲ್ಲ. ಈಗ ಕೆಮಿಕಲ್ ಪೆಸ್ಟಿಸೈಡ್ ಯಾವಾಗ ಯೂಸ್ ಮಾಡ್ತೀರಿ ಅಂದರೆ, ಈಗ ನಾವು ನೋಡಿರಿ, ಈಗ ನಮಗೆ ಈಗ ನನ್ನ ತೋಟ ಬಂದು 38 ದಿವಸ ಆಗಿದೆ. 38 ದಿವಸದಲ್ಲಿ ಕೆಮಿಕಲ್ ಫರ್ಟಿಲೈಸರ್ 1 ಸತಿ ಯೂಸ್ ಮಾಡಿದ್ದೀನಿ, ಇನ್ನೆಲ್ಲ ಆರ್ಗ್ಯಾನಿಕ್ಕೇ ಯೂಸ್ ಮಾಡಿದ್ದೀನಿ. ಯಾಕಂದರೆ ಸಿವಿಯರ್ ಏನಾದರೂ ಬಂದಾಗ ಮಾತ್ರ. ಮೊನ್ನೆ ಒಂದು ಟೈಮ್ ಹುಳ ಬಂದಿತ್ತು, ಹುಳ ಬಂದಿದ್ದರಿಂದ ಒಂದು ಕೆಮಿಕಲ್ ಯೂಸ್ ಮಾಡಿದ್ದೀನಿ. ಇದುವರೆಗೂ ನಾನು ಆರ್ಗ್ಯಾನಿಕ್ಕಲ್ಲೇ ಹೋಗ್ತಿದ್ದೀನಿ. ಆದ್ದರಿಂದ ಕೊನೆ ಫೈನಲ್ ಸ್ಟೇಜಲ್ಲಿ ಏನು ಫೈನಲ್ ಇನ್ನೇನು ಆಗಲ್ಲಪ್ಪ ಕೆಮಿಕಲ್ಗೆ ಹೋಗಬೇಕು ಅನ್ನೋ ಸ್ಟೇಜಲ್ಲಿ ಕೆಮಿಕಲ್ಗೆ ಹೋಗ್ತಿದ್ದೀನಿ. ಸರ್, ನಿಮಿಟೋಡ್ ಅನ್ನೋದು ನಮ್ಮ ಪಾಲಿ ಹೌಸ್ಗಳಲ್ಲಿ ನಿಮಿಟೋಡ್ ಅನ್ನೋದು ನಂಬರ್ 1. ಯಾಕಂದರೆ ನಮಗೆ ಮಳೆ ನೀರು ಬೀಳಲ್ಲ. ಮಳೆ ಬೀಳ್ದಿರೋ ಕಾರಣ ಭೂಮಿಯಲ್ಲಿರೋವಂಥ ಕೆಲವು ಬೇಡದಿರೋಂಥ ಕೆಮಿಕಲ್ಲು ಎಲ್ಲ ಲೀಚಿಂಗ್ ಆಗಲ್ಲ, ಅದು ಮೇಲಿನ ಸಾಯಿಲಲ್ಲೇ ಉಳ್ಕೊಂಡಿರುತ್ತೆ. ಅದರಿಂದ ನಮಗೆ ನಿಮಿಟೋಡ್ ಏನಾಗುತ್ತೆ, ಬಿಸಿ ಜಾಸ್ತಿ ಆದಂಗೆಲ್ಲ ಕೆಳಕ್ಕೋಗುತ್ತೆ. ಮಳೆ ಬಿದ್ದಂಗೆ ತೇವ ಅಂಶ ಬತ್ತಿದ್ದಂಗೆ ಎಲ್ಲ ಬುಡಕ್ಕೆ ಬರ್ತದೆ. ಆ ಒಂದು ಉದ್ದೇಶದಿಂದ ನಮಗೆ ನಿಮಿಟೋಡ್ ವಿಪರೀತ ಪ್ರಾಬ್ಲಮ್ ಇರೋದ್ರಿಂದ ನಾವು ಜೀವಾಮೃತ, ವೇಸ್ಟಿ ಕಂಪೋಸರು, ಗೋಕುಕಾಮೃತ, ಎರೆಹುಳ ಗೊಬ್ಬರ, ತಿರ್ಗಿ ಆಮೇಲೆ ನೀಮ್ ಕೇಕು ಇವನ್ನೆಲ್ಲ ಯಥೇಚ್ಛವಾಗಿ ಯೂಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮಗೆ ಏನಾಗಿದೆ ಅಂದರೆ, ಇದು ನಂದು ಈ ಭೂಮಿಯಲ್ಲಿ ಇದುವರೆಗೂ 8 ವರ್ಷ ಆಗಿದೆ ಈ ಬೆಳೆಗಳು ಸ್ಟಾರ್ಟ್ ಮಾಡಿ, ಇದುವರೆಗೂ ನಿಮಿಟೋಡ್ ಪ್ರಾಬ್ಲಮ್ ಬಂದಿಲ್ಲ. ಆಚೆಗಿಂದ ಡ್ರಮ್ಗಳು ನೋಡ್ತಿದ್ದಂಗೆ ಇವೆಲ್ಲ ಮಾಡೋದಕ್ಕೆ ನಿಮಗೆ ನಿಮಿಟೋಡ್ ಬರಿಲ್ಲ ಅಂತ ಹೇಳೋ ಅಂಥದ್ದು ಅವ್ರ ಬಾಯಲ್ಲೇ ಬರ್ತಾ ಇದೆ. ಭಾಸ್ಕರ್ ಅವರು ಕಳೆ ನಿಯಂತ್ರಣಕ್ಕೆ ಮಲ್ಚಿಂಗ್ ಶೀಟ್ ಬಳಸಿಲ್ಲ. ಮಲ್ಚಿಂಗ್ ಶೀಟ್ ಬಳಸದಿದ್ರೂ ಕಳೆ ಸಮಸ್ಯೆ ಅಷ್ಟಾಗಿ ಬಾಧಿಸುತ್ತಿಲ್ಲ ಅಂತಾರೆ ಭಾಸ್ಕರ್ ಅವರು. ಈಗ ಮಲ್ಚಿಂಗ್ ಶೀಟು ನಮಗೆ ಯಾಕೆ ಅಂದರೆ, ಪಾಲಿ ಹೌಸಲ್ಲಿ ಮಲ್ಚಿಂಗ್ ಶೀಟ್ ಅವಶ್ಯಕತೆ ಇಲ್ಲ. ಬಟ್ ಮಲ್ಚಿಂಗ್ ಶೀಟ್ ಅವಶ್ಯಕತೆ ಇಲ್ಲ ಅಂದರೆ ಟೆಂಪ್ರೇಚರು ಮೇಲೇನೂ ಇರ್ತದೆ. ಮಲ್ಚಿಂಗ್ ಶೀಟು ಸ್ವಲ್ಪ ಬಿಸಿ ಕಾಯೋದು ಇದಾಗುತ್ತೆ. ಬಟ್ ಮಲ್ಚಿಂಗ್ ಶೀಟ್ ಯಾವುದು ಯೂಸ್ ಮಾಡ್ಬೋದು ಅಂದರೆ ವೈಟದು ಯೂಸ್ ಮಾಡಬೇಕು. ತಿರ್ಗಿ ಆಮೇಲೆ ವೀಡ್ ಬರ್ದಿರೋ ಯೂಸ್ ಮಾಡಬೇಕು. ನೀರು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡದಿದ್ದರೆ ಮಲ್ಚಿಂಗ್ ಶೀಟು ಯೂಸ್ ಮಾಡಬೇಕು. ಬಟ್ ನಮಗೆ ಇತ್ತೀಚಿನ ದಿನಗಳಲ್ಲಿ ಈಗ 1 ವರ್ಷದಿಂದ ಮಳೆ ಯಥೇಚ್ಛವಾಗಿ ಹೋಯ್ದು ನೀರು ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಮುಂಚೆ ನೀರು ಪ್ರಾಬ್ಲಮ್. ಅದನ್ನು ನೀರೇ ನಾವು ಮಿತವಾಗಿ ಯಾವ ಟೈಮಿಗೆ ಬೇಕು, ಯಾವ ಇದಕ್ಕೆ ಬೇಕು ಅಂತ ಬಳಸ್ಕೊಂಡು ಹೋಗೋದ್ರಿಂದ ಕಳೆ ಬರಲಿಲ್ಲ, ನೀರು ವೇಸ್ಟೇಜ್ ಆಗ್ತಿರಲಿಲ್ಲ. ಆದ್ದರಿಂದ ನಮಗೇನು ಮಲ್ಚಿಂಗ್ ಶೀಟ್ ಅವಶ್ಯಕತೆ ಅಂತ ಪಾಲಿ ಹೌಸಲ್ಲಿ ಬರಲಿಲ್ಲ. ಇನ್ನು ಭಾಸ್ಕರ್ ಅವರು ಪಾಲಿ ಹೌಸ್ ಮೇಲೆ ಬಿದ್ದ ಮಳೆ ನೀರನ್ನ ಸಂಗ್ರಹಿಸಿ ಬಳಸುತ್ತಿದ್ದಾರೆ. ಬೋರ್ವೆಲ್ ನೀರನ್ನ ಮಳೆ ನೀರಿನೊಂದಿಗೆ ಬೆರೆಸಿ ಬಳಸುತ್ತಿರುವುದರಿಂದ ಬೆಳೆಯೂ ಉತ್ತಮವಾಗಿ ಬರುತ್ತಿದೆ. ಈಗ ನಾವು ಫಸ್ಟು ಪಾಲಿ ಹೌಸ್ ಮಾಡಿದಾಗೆ ನಮಗೆ ನೀರಿನ ಅಭಾವ ಇದ್ದಿದ್ದರಿಂದ ಮಳೆ ನೀರು ಸಂಗ್ರಹಣಾ ತೊಟ್ಟಿ ಅಂತ ಒಂದು ಮಾಡಿದ್ದೀರಿ ಆಚೆ ಕಡೆ. ಆ ಮಳೆ ನೀರನ್ನ ಮಳೆಗಾಲದಲ್ಲಿ ಯೂಸ್ ಮಾಡ್ತೀರಿ, ಬೇಸಿಗೆಯಲ್ಲಿ ಅದು ಸ್ಟೋರೇಜ್ ಆಗಿರ್ತದೆ. ಅದಕ್ಕೆ ಬೋರ್ ನೀರು ಬಿಟ್ಕೊಂಡು ಅದನ್ನು ಯೂಸ್ ಮಾಡ್ತೀರಿ. ಯಾಕಂದರೆ ನಮಗೆ ಡೀಪ್ ವಾಟ್ರ್ ಆಗಿರೋದ್ರಿಂದ ನಮಗೆ ಹಾರ್ಡ್ನೆಸ್ ಜಾಸ್ತಿ ಆಗ್ತದೆ ವಾಟ್ರು. ಮಳೆ ನೀರು ಜೊತೆಲಿ ಮಿಕ್ಸ್ ಮಾಡಿಬಿಡೋದ್ರಿಂದ ಅದು ನಮಗೆ ಅನುಕೂಲ ಆಗ್ತದೆ. ಅದರಿಂದ ಮಳೆಗಾಲದಲ್ಲಿ ನಾವು ಮೋಟ್ರೇ ಓಡಿಸಲ್ಲ, ಕುಂಟೆ ರೈನ್ ವಾಟರ್ನೇ ಯೂಸ್ ಮಾಡೋದ್ರಿಂದ ನಮಗೆ ಭೂಮಿಯಲ್ಲಿ ಬೋರ್ವೆಲ್ಗಳು ರೀಚ್ ಆಗ್ತವೆ. ತಿರ್ಗಿ ಆಮೇಲೆ ಮಳೆ ಜಾಸ್ತಿಯಾಗಿ ನಮ್ಮ ಟ್ಯಾಂಕ್ ತುಂಬಿದ್ರೆ ಆಟೋಮೆಟಿಕ್ಕಾಗಿ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋ ಅಂಥ ಒಂದು ಪದ್ಧತಿನೂ ಮಾಡಿದ್ದೀನಿ. ಅದರಿಂದ ನಮಗೆ ಮಳೆ ನೀರು ಉಪಯೋಗಿಸ್ತಿರೋದ್ರಿಂದ ತುಂಬ. ಭಾಸ್ಕರ್ ಅವರು ಸಾವಯವ ವಿಧಾನದಲ್ಲೂ ರೋಗ ಮತ್ತು ಕೀಟಗಳನ್ನು ನಿಯಂತ್ರಿಸಿ ಗುಣಮಟ್ಟದ ಇಂಗ್ಲಿಷ್ ಕುಕುಂಬರ್ ಇಳುವರಿಯನ್ನು ಪಡಿತಾ ಇದ್ದಾರೆ. ಇಳುವರಿ ಪ್ರಮಾಣ ಸಹ ಹೆಚ್ಚಿರೋದ್ರಿಂದ ಹೆಚ್ಚಿನ ಆದಾಯವೇ ದೊರೀತಾ ಇದೆ. ಹಾಗಾದರೆ ಇವರು ಇಂಗ್ಲಿಷ್ ಕುಕುಂಬರ್ ಬೆಳೆಯ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಆ ಬೆಳೆಗೆ ಮತ್ತು ಲಾಭ ಎಷ್ಟು ಸಿಗ್ತಾ ಇದೆ ಅನ್ನೋದನ್ನು ನೋಡೋಣ. ಒಂದು ಗಿಡದಲ್ಲಿ 8 ರಿಂದ 10 ಕೆಜಿ ಇಳುವರಿ. 1 ಎಕರೆಯಲ್ಲಿ 50 ರಿಂದ 55 ಟನ್ ಇಳುವರಿ. ಸಸಿ ನಾಟಿ ಮಾಡಿದ 40 ದಿನದಲ್ಲಿ ಇಳುವರಿ ಆರಂಭವಾಗುತ್ತೆ. ಕಂಪನಿಯವರು 1 ಗಿಡದಲ್ಲಿ 6 ಕೆಜಿ ಇಳುವರಿ ಬರೋದಾಗಿ ತಿಳಿಸಿದ್ದಾರೆ. ಆದರೆ ನಾವು 8 ರಿಂದ 10 ಕೆಜಿ ಇಳುವರಿ ಪಡೆದಿದ್ದೇವೆ. 1 ಎಕರೆಗೆ 50 ರಿಂದ 55 ಟನ್ ಇಳುವರಿ ಬರುತ್ತೆ.
35ರಿಂದ 40 ದಿವಸಕ್ಕೆ ಶಾಂಪಲ್ ಆಗುತ್ತೆ. 40 ದಿವಸಕ್ಕೆ ಬಂದರೆ ಒಂದು ಗಿಡದಲ್ಲಿ ಮಿನಿಮಮ್ಮು ಕಂಪ್ನಿಯವ್ರು ರೆಕಮೆಂಡ್ ಮಾಡಿರೋದು ಒಂದು 6 kg ಮಾಡಿದ್ದಾರೆ. ನಾವು 8ರಿಂದ 10 kgವರೆಗೂ ಈಸಿಯಾಗಿ ತೆಗೆದಿದ್ದೀರಿ. 10 kg ತೆಗೆದ್ರೆ ಒಂದು ಎಕರೆಗೆ ಒಂದು 5,500 ಗಿಡ ಬೆಳೆ ಮಾಡಿದ್ರೆ ಒಂದು 55 ಟನ್ ಬರುತ್ತೆ. ಇದು ಆಲ್ರೆಡಿ 100 ಡೇಸು, ಇದು 100ರಿಂದ 120 ಡೇಸು. ಬಟ್ ನಾವು ಮೇಂಟೈನ್ ಮಾಡೋದ್ರಿಂದ ಒಂದು 150 ದಿವಸದವರೆಗೂ ಎಕ್ಸ್ಚೇಂಜ್ 150 ದಿವಸ ಮೇಂಟೈನ್ ಮಾಡ್ಬೋದು. ಸಾವಯವ ವಿಧಾನದಲ್ಲಿ 1 ಎಕರೆಗೆ 2.5ರಿಂದ 3 ಲಕ್ಷ ಖರ್ಚು. ಹೊಸದಾಗಿ ಪಾಲಿಹೌಸ್ ಮಾಡೋದಾದ್ರೆ ಹೆಚ್ಚಿನ ಖರ್ಚು ಬರುತ್ತೆ. 1 ಎಕರೆಯಲ್ಲಿ ಪಾಲಿಹೌಸ್ ನಿರ್ಮಿಸಲು ಕನಿಷ್ಠ 37 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಪಾಲಿಹೌಸ್ ಬಿಟ್ಟು 1 ಎಕರೆಯಲ್ಲಿ ಇಂಗ್ಲಿಷ್ ಕುಕುಂಬರ್ ಸಸಿ ನಾಟಿಗೆ 1,20,000ವರೆಗೆ ಖರ್ಚು ಬರುತ್ತೆ. ಒಟ್ಟು ಒಂದು ಬೆಳೆಗೆ 2.5ರಿಂದ 3 ಲಕ್ಷದವರೆಗೆ ಖರ್ಚು ಬರುತ್ತೆ. ಇದರಿಂದ ಪ್ರತಿದಿನವೂ ಕೆಲಸ ಇರುತ್ತೆ. ಸಂಪೂರ್ಣವಾಗಿ ರಾಸಾಯನಿಕ ವಿಧಾನದಲ್ಲಿ ಈ ಬೆಳೆ ಬೆಳೆಯಲು 1 ಲಕ್ಷ ಹೆಚ್ಚಿನ ಖರ್ಚಾಗುತ್ತೆ. ಹೊಸ್ದಾಗಿ ಪಾಲಿಹೌಸ್ ಮಾಡೋದಾದರೆ ತುಂಬ ಖರ್ಚು ಬರುತ್ತೆ. ಈಗಿನ ಇದರಲ್ಲಿ 850 ರೂಪಾಯಿ ಸ್ಕ್ವೇರ್ ಮೀಟ್ರ್ ಮಾಡ್ತಿದ್ದಾರೆ ಒಂದು ಎಕರೆಗೆ. ಒಂದು ಎಕರೆಗೆ ಬಂದು 4,000 ಸ್ಕ್ವೇರ್ ಮೀಟ್ರು. ಅಲ್ಲಿಗೆ 850 ರೂಪಾಯಿ ಇಂಟು 4,000 ಸ್ಕ್ವೇರ್ ಮೀಟ್ರ್ ಹಾಕಿದ್ರೆ ಹತ್ತತ್ರ 37 ಲಕ್ಷ ರೂಪಾಯಿ, 34 ಲಕ್ಷ ರೂಪಾಯಿ ಆಗುತ್ತೆ. ಪಾಲಿಹೌಸ್ ಬಿಟ್ಟು ನಾವು 1 ಎಕರೆ ಕುಕುಂಬರು ಪ್ಲಾಂಟಿಂಗು, ಗೊಬ್ಬರ ಇದೆಲ್ಲ ಮಾಡೋದಾದರೆ 1,20,000 ಆಗುತ್ತೆ ಪ್ರೊಡಕ್ಷನ್ನು ಬರೋದ್ರೊಳಗೆ. ದಾರ, ಟೈನು, ಅದನ್ನ ಕಟ್ಟೋದು, ಲೇಬರು ಎಲ್ಲ ಸೇರಿ. ಅಲ್ಲಿಂದ ಆಚೆಗೆ ಆಮೇಲೆ ಎವ್ರಿ ಡೇ ಒಂದು ಎಕರೆಯಲ್ಲಿ ಒಂದು 4 ಜನ ಹಾರ್ವೆಸ್ಟ್ ಮಾಡೋಕ್ಕೆ ಬೇಕು. 4ರಿಂದ 5 ಜನ ಡೈಲಿ ಹಾರ್ವೆಸ್ಟ್ ಮಾಡೋಕ್ಕೆ ಸರ್. ಇದು ಕುಕ್ಕುಂಬರಲ್ಲಿ ಒಂದು ಕ್ರಾಪಲ್ಲಿ ಒಂದು 2.5 ಲಕ್ಷ ಖರ್ಚು ಬರ್ತದೆ. ಅಂದರೆ ಎಕ್ಸ್ಪೆಂಡ್ ಅಂದರೆ ಮಾಡೋ ಅಂಥ ಒಂದು ಮೆಟನ್ನಲ್ಲಿ. ಯಾಕಂದರೆ ಕುಕ್ಕುಂಬರ್ ಹೆಂಗೆ ಅಂದರೆ ಬಳ್ಳಿನ ಸುತ್ತಾ ಇರಬೇಕು ಡೈಲಿ ಸುತ್ತೋದ್ರಿಂದ ಡೈಲಿ ಇಲ್ಲ ಡೇ ಬೈ ಡೇ ಸುತ್ತಬೇಕು. ಅದು ಮುರಿದೋದ್ರೆ ಕಾಯಿ ಬರಲ್ಲ. ಮತ್ತೆ ಕುಕ್ಕುಂಬರಲ್ಲಿ 2 ಸ್ಟೆಮ್ ಯೂಸ್ ಮಾಡಬೇಕು. ಇದರಲ್ಲಿ ಸಿಂಗಲ್ ಸ್ಟೆಮ್ಮು ಇಲ್ಲ ಡಬಲ್ ಸ್ಟೆಮ್ಮು ಅಂತ. ನಾವು ಓಪನ್ ಫೀಲ್ಡಲ್ಲಿ 10 ಸ್ಟೆಮ್ ಇದ್ದರೆ 10 ಸ್ಟೆಮ್ಮು ಬಿಡ್ತೀರಿ. ಬಟ್ ಇದರಲ್ಲಿ ಆ ಥರ ಆಗಲ್ಲ. 2 ಸ್ಟೆಮ್ ಯೂಸ್ ಮಾಡಬೇಕು. ಪಕ್ಕ ಬಂದಿದ್ದನ್ನು ಮುರಿತಿರಬೇಕು. ಅದರಿಂದ ಸ್ವಲ್ಪ ಲೇಬರ್ ತೊಗೊಳ್ತಾರೆ. ಇದಕ್ಕೆ ಡೈಲಿ ಲೇಬರ್ ಬೇಕು ಇದಕ್ಕೆ. ಅದರಿಂದ ಸ್ವಲ್ಪ ಲೇಬರ್ದು ಬಿಟ್ಟರೆ ಬೇರೆ ಪೆಸ್ಟ್ದು, ಸೀಡ್ದು, ಇನ್ನೊಂದು ಮತ್ತೊಂದು ಕಮ್ಮಿ ಇದಕ್ಕೆ. ಆ ಕೆಮಿಕಲಲ್ಲಿ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ. ಕೆಮಿಕಲಲ್ಲಿ ಮಾಡಿದ್ರೆ 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. 1 ಕೆಜಿ ಇಂಗ್ಲಿಷ್ ಕುಕುಂಬರ್ಗೆ ಸರಾಸರಿ 20 ರೂಪಾಯಿ ಬೆಲೆ. 1 ಎಕರೆಯಲ್ಲಿ 7 ಲಕ್ಷ ರೂಪಾಯಿ ಲಾಭ. ಇಂಗ್ಲಿಷ್ ಕುಕುಂಬರ್ಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ. ಸರಾಸರಿ 15 ರೂಪಾಯಿ ಬೆಲೆ ಸಿಕ್ಕೇ ಸಿಗುತ್ತೆ. 50 ರೂಪಾಯಿಯವರೆಗೂ ಬೆಲೆ ಇರುತ್ತೆ. 20 ರೂಪಾಯಿ ಸಿಕ್ಕರೂ ಉತ್ತಮ ಲಾಭ ಸಿಗುತ್ತೆ. 5,500 ಗಿಡಗಳಿಗೆ ಕನಿಷ್ಠ 50 ಟನ್ ಬರುತ್ತೆ. 20 ರೂಪಾಯಿ ಬೆಲೆ ಸಿಕ್ಕರೆ 10 ಲಕ್ಷ ಆದಾಯ ಬರುತ್ತೆ. ಇನ್ನು ಖರ್ಚು 3ರಿಂದ 3.25 ಲಕ್ಷ ಬಂದರೂ 6.25 ಲಕ್ಷದಿಂದ 7 ಲಕ್ಷದವರೆಗೆ ಉಳಿಯುತ್ತೆ. ಮೊದಲು ಇದು ಮಾರ್ಕೆಟಿಂಗ್ ಇರಲಿಲ್ಲ ನಮಗೆ. ಇದು ಫಸ್ಟು 2015ರಲ್ಲಿ ಆಗಿದಾಗೆ ನಾವು 100 kg ಮಾರಬೇಕು ಅಂದ್ರೇ ಇದನ್ನ ಸಾಹಸ ಪಡ್ತಿದ್ರಿ. ಆದರೆ ಈಗ ಕಂಪ್ನಿಗಳು, ಎಲ್ಲ ಕಂಪ್ನಿಗಳು ಬಂದುಬಿಟ್ಟಿದ್ರೆ, ಎಲ್ಲ ಮಾಲ್ಗಳು ಬಂದುಬಿಟ್ಟಿದ್ರೆ. ಬಟ್ ಇಲ್ಲಿ ಈಗ ಮೊದಲು ಇದು ನಾವು ಬೆಳೆದಾಗ ಇದನ್ನ ಇದು ಮೆಡಿಷನ್ ಸೌತೆಕಾಯಿ ಅನ್ನೋರು ನಮ್ಮ ಊರುಗಳಲ್ಲಿ ಹಳ್ಳಿ ಜನ ತಿಂತಾನೇ ಇರಲಿಲ್ಲ ಇದನ್ನು ಮೊದಲು. ಈಗ ಎಲ್ಲರೂ ತಿನ್ನಕ್ಕೆ ಹಿಡಿದಿದ್ದಾರೆ. ಅದರಿಂದ ಇದು ಈಗ ಮಿನಿಮಮ್ ಮಾರ್ಕೆಟಲ್ಲಿ ಮಿನಿಮಮ್ ಪ್ರೈಸ್ 15 ರೂಪಾಯಿ, ಅವರೇಜು 15 ರೂಪಾಯಿಗಂತೂ ಕೆಳಗೆ ಬರ್ತಾ ಇಲ್ಲ. 15 ರೂಪಾಯಿ ಮೇಲ್ಪಟ್ಟಿದೆ ಇದು. ನಾ 50 ರೂಪಾಯಿಗೂ ಹೋಗಿದ್ದೆ. 50 ರೂಪಾಯಿನೂ ಲಾಸ್ಟು 1.5 ತಿಂಗಳಲ್ಲಿ ನಾನೇ ಮಾರಿದ್ದೀನಿ. 50 ರೂಪಾಯಿವರೆಗೂ ಮಾರಿದ್ದೀನಿ. ಆವ್ರೇಜ್ ಇದು 20 ರೂಪಾಯಿ ಸಿಕ್ಕಿದ್ರೂ ಒಳ್ಳೆ 20ರಿಂದ 22 ರೂಪಾಯಿ ಸಿಕ್ಕರೆ ಒಳ್ಳೆ ಪ್ರಾಫಿಟ್ ಇದೆ ಸರ್. ಈಗ ನಂದು ಈಗ 5,500 ಗಿಡ ಅಂದರೆ ಮಿನಿಮಮ್ ಒಂದು 50 ಟನ್ ಬರುತ್ತೆ. 50 ಟನ್ನು ಅಂದರೆ 20 ರೂಪಾಯಿ ಆವ್ರೇಜ್ ಹಾಕ್ಕೊಂಡ್ರು 10 ಲಕ್ಷ ಆಗುತ್ತೆ. 50 ರೂಪಾಯಿ ರೇಟಲ್ಲಿ 20 ರೂಪಾಯಿ ಇಟ್ಕೊಂಡ್ರು 10 ಲಕ್ಷ ಆಗುತ್ತೆ. ಅದರಲ್ಲಿ ಒಂದು 3 ಲಕ್ಷ ಲೇಬರು, ಇನ್ಸ್ಟಾಲ್ ಕಾಸ್ಟು ಎಲ್ಲ ಸೇರಿ ಒಂದು 3-3.25 ಲಕ್ಷ ಬರುತ್ತೆ. 3-3.25 ಲಕ್ಷ ಬಂದರೆ ಇನ್ನು ಉಳಿಕೆದು ಒಂದು 7 ಲಕ್ಷ ನಮಗೆ, ಒಂದು 6.5-7 ಲಕ್ಷ ಉಳಿತು. ಏನು ಎಷ್ಟು ದಿವಸದಲ್ಲಿ? ಒಂದು 4 ತಿಂಗಳಲ್ಲಿ, 4ರಿಂದ 5 ತಿಂಗಳಲ್ಲಿ. ಸಾವಯವ ಪದ್ಧತಿಯನ್ನ ಹೆಚ್ಚಾಗಿ ಬಳಸುತ್ತಿರೋದ್ರಿಂದ ರೋಗ ಮತ್ತು ಕೀಟ ಬಾಧೆ ಕಡಿಮೆ ಇದ್ದು ಈಗ ಸತತವಾಗಿ 4 ಬಾರಿಯಿಂದ ಇದೇ ಬೆಳೆಯನ್ನ ಬೆಳೆಯುತ್ತಿದ್ದೇವೆ. ಇದುವರೆಗೆ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಅನ್ನೋದು ಭಾಸ್ಕರ್ ಅವರ ಅಭಿಪ್ರಾಯ. ನಾವು ಆರ್ಗ್ಯಾನಿಕ್ಕಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ 1 ಲಕ್ಷ ರೂಪಾಯಿ ನಮಗೆ ಆಟೋಮೆಟಿಕಲ್ಲಿ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಕ್ರಾಪ್ಗೆ ನಮಗೆ ಆರ್ಗ್ಯಾನಿಕ್ಕೇ ಯೂಸ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಕ್ರಾಪು ನಾವು ಕುಕ್ಕುಂಬರ್ಗೆ ಹೋಗೋ ಅಂಥ ಒಂದು ಧೈರ್ಯ ಮಾಡ್ತೀರಿ. ಕುಕ್ಕುಂಬರೇ ಕಂಟಿನ್ಯೂಸ್ ಆಗಿ ಬೆಳಿತೀರಿ. ಆದರೆ ಕೆಮಿಕಲ್ ಹೋದರೆ ಒಂದು ಸತಿ ಕುಕ್ಕುಂಬರ್ ಬೆಳೆದ್ರೆ ನೆಕ್ಸ್ಟ್ ಟೈಮಲ್ಲಿ ಕುಕ್ಕುಂಬರ್ ಬೆಳೆಯೋಕ್ಕಾಗಲ್ಲ, ಚಾನ್ಸೇ ಇಲ್ಲ ಅಂತೇಳಿ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ. ನಾವು ಕಂಟಿನ್ಯೂಸಲ್ಲಿ 4 ಕ್ರಾಪ್ ಆರ್ಗ್ಯಾನಿಕ್ ಬಳಸ್ಕೊಂಡು 4 ಕ್ರಾಪ್ ರೊಟೇಷನ್ ಇಲ್ದಿರ, ಭೂಮಿ ಉಳಿಯ ಇಲ್ದಿರ, ಬೆಡ್ ಚೇಂಜ್ ಮಾಡ್ಕೊಂಡು
ಅದನ್ನೇ ಬೆಡ್ ಪದ್ಧತಿ ಚೇಂಜ್ ಮಾಡ್ಕೊಂಡು ಆರ್ಗ್ಯಾನಿಕಲ್ಲಿ ಮಾಡೋದನ್ನ ಕಂಟಿನ್ಯೂಸ್ ಆಗಿ 4 ಕ್ರಾಪ್ ಮಾಡಿದ್ದೀನಿ. ನನ್ನ ಕಂಪ್ನಿಗಳವರು ಬಂದು ವಿಸಿಟ್ ಮಾಡಿದ್ದಾರೆ, ಭಾರತೀಯ ತೋಟಗಾರಿಕೆ ಸಂಸ್ಥೆಯವರು ಬಂದು ವಿಸಿಟ್ ಮಾಡಿದ್ದಾರೆ, ನೀವು ಯಾಕೆ ಬೆಳೀತಿದ್ದೀರಿ ಅಂತ. ಅವರು ಈಗ ಹೇಳೋದೇ, ನೀವು ಆರ್ಗ್ಯಾನಿಕಲ್ಲಿ ಬೆಳೀತಿರೋದ್ರಿಂದ ಕಂಟಿನ್ಯೂಸ್ ಆಗಿ ಕುಕುಂಬರ್ ಬೆಳೀತಿದ್ದೀರಾ, ಬೇರೆ ಯಾರ್ದು ಬೆಳೆಯೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅದರಿಂದ ಆರ್ಗ್ಯಾನಿಕ್ಕು ಅಷ್ಟು ಪ್ರಾಮುಖ್ಯತೆ ಭೂಮಿಗೆ ಕೊಡ್ತಿದೆ. ಭಾಸ್ಕರ್ ಅವರು ಸಾವಯವ ಮತ್ತು ರಾಸಾಯನಿಕ ಪದ್ಧತಿಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವ ಮೂಲಕ ಉತ್ತಮ ಇಳುವರಿ ಪಡಿತಾ ಇದ್ದಾರೆ. ಈ ಪದ್ಧತಿಯಲ್ಲಿ ಖರ್ಚು ಗಣನೀಯವಾಗಿ ಕಡಿಮೆಯಾಗ್ತಾ ಇದ್ದು ಲಾಭಾಂಶದ ಪ್ರಮಾಣವು ಹೆಚ್ಚಿದ್ದು ಎಕರೆಗೆ ಕನಿಷ್ಠ 7 ಲಕ್ಷದವರೆಗೆ ಲಾಭ ಪಡಿತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನೀವು ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.